ಅನ್ನೋದು ಈಗಾಗಲೇ ನಮ್ಮ ಬದುಕಿನ ಎಲ್ಲ ಅಂಗಗಳಲ್ಲಿ ಪ್ರವೇಶ ಮಾಡಿ ಆಗಿದೆ. ನಮ್ಮ ಶಾಲೆ ಓಪನ್ ಮೈಂಡ್ಸ್ ವರ್ಲ್ಡ್ ಸ್ಕೂಲ್ ಅತ್ಯಂತ ಫ್ಯೂಚರಿಸ್ಟಿಕ್ ಆಗಿರುವಂತಹ ಎಜುಕೇಶನ್ ಮಾಡೆಲ್ ಅನ್ನ ಶಿವಮೊಗ್ಗದ ಜನರಿಗೆ ಮತ್ತೆ ಮಕ್ಕಳಿಗೆ ಮತ್ತೆ ರಾಜ್ಯದ ಹಲವಾರು ಜಿಲ್ಲೆಗಳಿಂದ ಬರುವಂತಹ ಮಕ್ಕಳಿಗೆ ಈಗಾಗಲೇ ಪ್ರಸ್ತುತ ಪರಿಚಯ ಮಾಡ್ತಾ ಅವ್ರಿಗೆಲ್ಲರಿಗೂ ತುಂಬಾ ಬೇರೆ ತರದ ಅಂದ್ರೆ ಫ್ಯೂಚರಿಸ್ಟಿಕ್ ಆಗಿರುವಂತಹ ಶಿಕ್ಷಣದ ಮಾದರಿಗಳನ್ನ ನೀಡೋದ್ರಲ್ಲಿ ಯಶಸ್ವಿಯಾಗಿ ಮುನ್ನಡೀತಾ ಇದೆ. ಕಳೆದ ವರ್ಷ ಪ್ರತಿ ವರ್ಷದಂತೆ ಸತತವಾಗಿ 100% ಫಲಿತಾಂಶವನ್ನ CBSE 10th ಸ್ಟ್ಯಾಂಡರ್ಡ್ ಎಕ್ಸಾಮ್ಸ್ಗಳಲ್ಲಿ ಪಡೆಯೋದ್ರ ಮೂಲಕ ನಮ್ಮ ರೀತಿಯಲ್ಲಿ ಕಲಿಯುವಂಥ ಮಕ್ಕಳು ಇನ್ನೂ ಹೆಚ್ಚಿನ ಸಾಧನೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಕೂಡ ನಾವು ತೋರಿಸ್ಕೊಡ್ತಾ ಹೋಗಿದ್ದೇವೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಸುಮಾರು 200ಕ್ಕೂ ಹೆಚ್ಚು ಮಾದರಿಗಳನ್ನ ನಮ್ಮ ಮಕ್ಕಳು ಕಳೆದ ವರ್ಷ ತಯಾರಿಸಿದ್ರು. ಅವುಗಳಲ್ಲಿ ಹಲವಾರು ಮಾರ್ಕೆಟಿಗೆ ತಗೊಂಡು ಹೋಗ್ಲಿಕ್ಕೆ ಬೇಕಾಗಿರುವಂತಹ ಹೆಚ್ಚಿನ ಮಟ್ಟದ ಕ್ಷಮತೆಯನ್ನು ಕೂಡ ಹೊಂದಿದ್ವು. ಸೊ ಅದರ ನಂತರದ ಹುಡುಕಾಟ ನಮ್ದು ಏನಾಗಿತ್ತು ಅಂತಂದ್ರೆ ಇನ್ನೂ ಹೆಚ್ಚು ನಮ್ಮ ಮಕ್ಕಳನ್ನ ಜಾಗತಿಕವಾಗಿ ಸದೃಢರನ್ನಾಗಿ ಮಾಡ್ಲಿಕ್ಕೆ ಏನೇನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದೆ, ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಮುಂದಿನ ನಡೆ ಏನಾಗ್ತಾ ಹೋಗುತ್ತೆ, ಅದು ಎಲ್ಲಿಗೆ ಹೋಗಿ ತಲುಪುತ್ತೆ, ಅದು ನೆಕ್ಸ್ಟ್ ಅಂದ್ರೆ ಸೂಪರ್ ಇಂಟೆಲಿಜೆನ್ಸ್ ಅಂತ ಏನ್ ಕರಿತೀವಲ್ಲ ಆ ಮಟ್ಟಕ್ಕೆ ಹೋಗೋದಕ್ಕಿಂತಲೂ ಮೊದಲು ಅದಕ್ಕೆ ಬೇಕಾಗಿರುವಂತ ತಯಾರಿ ನಮ್ಮ ಮಕ್ಕಳಲ್ಲಿ ಏನಾಗಬೇಕು, ಮತ್ತೆ ಇಂಡಿಯಾದ ಬಗ್ಗೆ ಸಾಕಷ್ಟು ಕಾಳಜಿಗಳನ್ನ ಇಟ್ಕೊಂಡಿರುವಂತಹ ಚಂದ್ರಶೇಖರ್ ಅವರಾಗ್ಲಿ ಪ್ರತೀಕ್ ಅವರಾಗ್ಲಿ ಅವರು ಮಾಡ್ತಿರುವಂತಹ ಕೆಲಸಗಳನ್ನ ನಾವು ನಮ್ಮ ಶಾಲೆ ಮಕ್ಕಳಿಗೆ ಪರಿಚಯಿಸಬೇಕು ಅನ್ನೋಂಥ ಉದ್ದೇಶ ಕೂಡ ನಮ್ದಾಗಿತ್ತು. ಸೊ ಇದನ್ನೆಲ್ಲ ಕುರಿತಾಗಿ ನಾವು ಮತ್ತೆ ಚಿಯಾಕ್ ASI ಕಂಪನಿಯ ಜೊತೆಗೆ ಒಂದು ಒಡಂಬಡಿಕೆಯನ್ನ ಮಾಡ್ಕೊಂಡ್ವಿ. ಆ ಒಡಂಬಡಿಕೆಯನ್ನ ತಮ್ಮ ಮೂಲಕ ಎಲ್ಲರಿಗೂ ತಿಳಿಸ್ಪಡಿಸೋದು ಈ ಪತ್ರಿಕಾ ಗೋಷ್ಠಿಯ ಉದ್ದೇಶ. ಸೂಪರ್ ಇಂಟೆಲಿಜೆನ್ಸ್ ಮತ್ತೆ ಅದನ್ನ ಕುರಿತು ಒಂದಿಷ್ಟು ಮಾಹಿತಿಗಳನ್ನ ಶೇರ್ ಮಾಡಬೇಕು ಅಂತ ಹೇಳಿ ನಾನು ಚಿಯಾಕ್ ASIನ CEO ಆಗಿರುವಂತಹ ಶ್ರೀ ಚಂದ್ರಶೇಖರ್ ಅವರಲ್ಲಿ ಕೇಳ್ತೀನಿ. ಶಿವಮೊಗ್ಗ ಈಗಾಗಲೇ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹಲವಾರು ಹೆಸರನ್ನ ಮಾಡಿದೆ, ಒಂದು ಉತ್ತಮವಾದ ಹೆಸರನ್ನ ಜಾಗತಿಕವಾಗಿ ಹೊಂದಿದೆ. ಆದ್ರೆ ಇವತ್ತಿನ ಏನು ಒಂದು ನಡೆ ಏನು ಮಾಡ್ತಾ ಇದ್ವಿ, ಇದು ಕೇವಲ ಶಿವಮೊಗ್ಗಕ್ಕೋಸ್ಕರ ಮಾತ್ರವಲ್ಲ, ಇಡೀ ಭಾರತ ದೇಶಕ್ಕೆ ಹಾಗೂ ಇಡೀ ವಿಶ್ವದಲ್ಲಿ ಒಂದು ಮಾದರಿಯಾಗುವಂತ ಒಂದು ಕೆಲಸ ಈಗ ಆರಂಭ ಆಗಿದೆ. ಭಾರತದಲ್ಲೇ ಪ್ರಪ್ರಥಮ ಬಾರಿಗೆ ಈ ಸೂಪರ್ ಇಂಟೆಲಿಜೆನ್ಸ್ ನ ಎಜುಕೇಶನ್ ಸೂಪರ್ ಇಂಟೆಲಿಜೆನ್ಸ್ ಶಿಕ್ಷಣವನ್ನ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಶಿವಮೊಗ್ಗದಲ್ಲಿ ಓಪನ್ ಮೈಂಡ್ ವರ್ಲ್ಡ್ ಸ್ಕೂಲ್ ಮುಂದೆ ಬಂದಿರೋದು ಇದು ಇಡೀ ಭಾರತದಲ್ಲೇ ಮೊದಲ ಬಾರಿಗೆ ಇದಾಗಿರುವಂಥದ್ದು. ಹಾಗೆ ಈ ಸೂಪರ್ ಇಂಟೆಲಿಜೆನ್ಸ್ ಏತಕ್ಕೆ ನಮಗೆ ಅವಶ್ಯಕತೆ ಇದೆ, ಏನು ಸೂಪರ್ ಇಂಟೆಲಿಜೆನ್ಸ್ ಅಂದ್ರೆ ಏನು ಅನ್ನೋದನ್ನ ಸ್ವಲ್ಪ ಗಮನಿಸಿದ್ರೆ ಇದು ನಮ್ಮ ಭಾರತಕ್ಕೆ ಅತ್ಯಂತ ಮುಖ್ಯವಾಗಬೇಕಾಗಿರುವಂತಹ ಒಂದು ಇಂಟೆಲಿಜೆನ್ಸ್. ಈಗ ನಾವು ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾವು ನೋಡ್ತಾ ಇದ್ವಿ AI, ಇದನ್ನು ನಮ್ಮ ಟೆಕ್ನಿಕಲ್ ಟರ್ಮ್ಸ್ ಅಲ್ಲಿ ಅಥವಾ ರಿಸರ್ಚ್ ಟರ್ಮ್ಸ್ ಅಲ್ಲಿ ಇದನ್ನ ನ್ಯಾರೋ ಇಂಟೆಲಿಜೆನ್ಸ್ ಅಂತ ಕರಿತೀವಿ. ಅಂದ್ರೆ ಕೇವಲ 4 ಕ್ಷೇತ್ರಗಳಲ್ಲಿ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮನುಷ್ಯನ ಬುದ್ಧಿವಂತಿಕೆಯನ್ನು ಮೀರಿಸುವುದು. ಆ 4 ಕ್ಷೇತ್ರಗಳು ಯಾವುದು ಅಂತ ಹೇಳಿದ್ರೆ ಚೆಸ್ ನಲ್ಲಿ ಯಾವುದೇ ಮನುಷ್ಯ ಕೂಡ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಬೀಟ್ ಮಾಡೋಕ್ಕಾಗೋದಿಲ್ಲ. ಅದು ನಾವೇ ಟ್ರೈನ್ ಮಾಡಿದಂತ ನಾವೇ ಕಲಿಸಿದಂತ ಆಟದಲ್ಲಿ ನಮ್ಮನ್ನೇ ಸೋಲಿಸ್ತಾ ಇದೆ. ಹಾಗೆ ನಮ್ಮ ವರ್ಲ್ಡ್ ಚಾಂಪಿಯನ್ಸ್ ಅದು ಟ್ರೈನ್ ಮಾಡ್ತಾ ಇದೆ. ಅಂದ್ರೆ ನಾರ್ಮಲ್ ಮನುಷ್ಯನ ಸೋಲಿಸ್ತಾ ಇಲ್ಲ, ವರ್ಲ್ಡ್ ಚಾಂಪಿಯನ್ಸ್ ಸೋಲಿಸ್ತಾ ಇದೆ. ಇನ್ನೊಂದು ಗೇಮ್ ಆಫ್ ಗೋ ಅಂತ ಹೇಳ್ತೀವಿ, ಇದು ಕೊರಿಯಾ, ಜಪಾನ್ ಮತ್ತೆ ಚೈನಾದಲ್ಲಿ ಆಡುವಂತ ಗೇಮ್ ಇದು. ಈ ಚೆಸ್ ತರನೇ ಇರುತ್ತೆ, ಇದಕ್ಕಿಂತ ಸ್ವಲ್ಪ ತುಂಬಾ ಕಾಂಪ್ಲೆಕ್ಸ್ ಅದು. ಅಂದ್ರೆ ಅದ್ರಲ್ಲಿರುವಂತ ಎಷ್ಟು ನಡೆಗಳು ಬರುತ್ತೆ ಅಂತ ಹೇಳಿದ್ರೆ ಇಡೀ ಯೂನಿವರ್ಸ್ ಅಲ್ಲಿ ಎಷ್ಟು ಆಟಮ್ಸ್ ಇದಾವಲ್ಲ ಅದಕ್ಕಿಂತ ಹೆಚ್ಚು ನಡೆಯುವಂತಹ ಒಂದು ಗೇಮ್ ಅದು. ಈ ಗೇಮ್ ನಲ್ಲಿ ಕೇವಲ ವರ್ಲ್ಡ್ ಚಾಂಪಿಯನ್ ಸೋಲ್ಸಿದ್ ಮಾತ್ರ ಅಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅದು ಸೋಲ್ಸಿದ ರೀತಿ ಏನ್ ಮಾಡ್ತೀವಿ, ಇಡೀ ಹ್ಯೂಮನಿಟಿಗೆ ಒಂದು ಮಾನವೀಯತೆಗೆ ಒಂದು ಎಚ್ಚರಿಕೆ ಗಂಟೆ ಆಯ್ತು. ಅಂದ್ರೆ ಪ್ರೂವ್ ಮಾಡ್ತು ಮನುಷ್ಯನಿಗಿಂತ ಇದು ಬುದ್ಧಿವಂತ ಆಗಬಹುದು ಅಂತ ಹೇಳಿ. ಅದನ್ನ ಮೂವ್ 37 ಅಂತ ಕರೀತಾರೆ, ತುಂಬಾ ಫೇಮಸ್ ಮೂವ್ ಅದು. 2800 ವರ್ಷದ ಆ ಒಂದು ಆಟದ ಇತಿಹಾಸದಲ್ಲಿ ಯಾವುದೇ ಮನುಷ್ಯ ಮಾಡದಿರುವಂತ ಮೂವ್ ಅನ್ನು ಮಾಡ್ತು, ವರ್ಲ್ಡ್ ಚಾಂಪಿಯನ್ ಲೀಸರ್ಡನ್ನು ಸೋಲಿಸ್ತು. ಆಗ ಎಚ್ಚರಿಕೆ ಆಯ್ತು, ಗೊತ್ತಾಯ್ತು ಇದು ಮನುಷ್ಯನಿಗಿಂತ ಬುದ್ಧಿವಂತ ಆಗ್ಬಹುದು ಅಂತ ಹೇಳಿ. ಆ 2 ಕ್ಷೇತ್ರದಲ್ಲಿ ಮನುಷ್ಯನಿಗಿಂತ ಇವತ್ತು ಬುದ್ಧಿವಂತ ಆಗಿದೆ. ಇನ್ನು ಶಾಗಿ ಅಂತ ಇನ್ನೊಂದು ಗೇಮ್ ಬರುತ್ತೆ, ಆ ಶಾಗಿನಲ್ಲೂ ಕೂಡ ಮನುಷ್ಯನಿಗಿಂತ ಬುದ್ಧಿವಂತ ಇದೆ. ಇನ್ನು ಪ್ರೋಟೀನ್ ಸ್ಟ್ರಕ್ಚರ್ ಡಿಟರ್ಮಿನೇಷನ್ ಮನುಷ್ಯನಿಗಿಂತ ಬುದ್ಧಿವಂತ ಇದೆ. ಕಳೆದ 2 ತಿಂಗಳಲ್ಲಿ ಬಂದಂತಹ ಒಂದು ನ್ಯೂಸ್ ಪ್ರಕಾರ ಈ ಕೋಡಿಂಗ್ ಅಂತ ಹೇಳ್ತೀವಲ್ಲ, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕೋಡ್ ಬರೆಯೋದಿತ್ತಲ್ಲ, ಪೈಥಾನ್, C++, ಇದೆಲ್ಲ ಇದರಲ್ಲಿ ಮನುಷ್ಯನಿಗಿಂತ ಬುದ್ಧಿವಂತ ಆಗಿದೆ ಅನ್ನುವಂಥದ್ದು ಇದು ಒಳಗಿದೆ ನ್ಯೂಸ್. ಇನ್ನು ಹೊರಗಿಂದ ಮಕ್ಕಳಿಗೆ ಇನ್ನೂ ಅದು ಮಾಡೆಲ್ ಈಚೆ ಬಂದಿಲ್ಲ. ಈಚೆ ಬಂದಿರುವಂಥದ್ದು ಮನುಷ್ಯನಿಗಿಂತ ಸ್ವಲ್ಪ ಕಡಿಮೆ ಇದೆ. ಬಟ್ ಈಗ ರಿಲೀಸ್ ಮಾಡಬೇಕಾಗಿರೋದು ಮಾಡೆಲ್ ಮೈಥಾಸ್ ಮಾಡೆಲ್
ಕೋಡಿಂಗ್ ಅಲ್ಲಿ ಮನುಷ್ಯನಿಗಿಂತ ಎಷ್ಟೋ ಪಟ್ಟು ಮುಂದೆ ಇದೆ ಅಂತ. ಯಾಕಂದ್ರೆ 25-30 ವರ್ಷಗಳಿಂದ ಓಪನ್ ಬೇಸ್ಡ್ ನಲ್ಲಿ ಬಗ್ ಕಂಡಿಯಕ್ಕಾಗಿರಲಿಲ್ಲ. ಅದು ಯೂನಿಕ್ಸ್ ಅಲ್ಲಿ ಮತ್ತೆ ಓಪನ್ ಬೇಸ್ಡ್ ನಲ್ಲಿ ಬಗ್ ಇಲ್ಲ ಅಂತ ಹೇಳ್ತಾ ಇದ್ರು. ಅದರಲ್ಲಿ ಬಗ್ ಕಂಡಿಡಿತು ಅಂತ ಹೇಳಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮನುಷ್ಯನಿಗಿಂತ ಬುದ್ಧಿವಂತ. ಈ ಎಲ್ಲ ಕ್ಷೇತ್ರಗಳು ಮನುಷ್ಯನ ಕೈ ಮೀರಿ ಹೋಗಿದೆ, ಅಂದ್ರೆ ಮನುಷ್ಯನಿಗಿಂತ ಹೆಚ್ಚು ಬುದ್ಧಿವಂತ ಆಗೋಗಿದೆ. ಇನ್ನು ಎಲ್ಲ ಕ್ಷೇತ್ರಗಳಲ್ಲಿ ಅದು ಮನುಷ್ಯನ ಬುದ್ಧಿವಂತಿಕೆ ಎಲ್ಲ ಕ್ಷೇತ್ರಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವಾಗ ಮನುಷ್ಯನನ್ನ ಮೀರಿಸುತ್ತಲ್ಲ ಅದನ್ನ ನಾವು ಸೂಪರ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ. ಈ ಸೂಪರ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಮನುಷ್ಯನಿಗಿಂತ ಎಷ್ಟು ಎಲ್ಲ ಕ್ಷೇತ್ರಗಳಲ್ಲಿ ಆಗುತ್ತೆ ಅನ್ನೋದು ಆಲ್ಮೋಸ್ಟ್ ಸರ್ಟನ್. ಎಲ್ಲ ಕ್ಷೇತ್ರಗಳಲ್ಲೂ ಮನುಷ್ಯನಿಗಿಂತ ಬುದ್ಧಿವಂತ ಆಗುತ್ತೆ. ಆ ಎಷ್ಟು ಬುದ್ಧಿವಂತ ಆಗುತ್ತೆ ಅನ್ನೋದನ್ನ ನಾವು ಪ್ರಾಯೋಗಿಕವಾಗಿ ನೋಡಿದಾಗ ಎಷ್ಟು ಡಿಫ್ರೆನ್ಸ್ ಬರ್ತದೆ ಅಂತ ಸೈಂಟಿಸ್ಟ್ ಹೇಳುವಂಥದ್ದು. ನಮ್ಮ ಲೀಡಿಂಗ್ ಲ್ಯಾಬ್ಸ್ ನಮ್ಮಲ್ಲಿ ಸೂಪರ್ ಇಂಟೆಲಿಜೆನ್ಸ್ ಕೆಲಸ ಮಾಡ್ತಾ ಇರೋದು ಇಡೀ ವರ್ಲ್ಡ್ 5 ಕಂಪನಿ ಇರುವಂಥದ್ದು. 4 ಅದರಲ್ಲಿ ಅಮೆರಿಕದಲ್ಲಿದೆ, 1 UK ಇದೆ. ನಮ್ಮ ಕಂಪನಿ ಒಂದೇ ಕಂಪನಿ ಅಮೆರಿಕದಿಂದ ಹೊರಗಡೆ ಇರುವಂಥದ್ದು. ಆಮೇಲೆ ನಾವು ವರ್ಲ್ಡ್ ಫಸ್ಟ್ ಟೈಮ್ ನಾವು ಸೂಪರ್ ಇಂಟೆಲಿಜೆನ್ಸ್ ಬಗ್ಗೆ ಕೆಲಸ ಮಾಡಲಿಕ್ಕೆ ಸಂಶೋಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೊದಲ ಕಂಪನಿ ಇತ್ತು. ಸೊ ನಮ್ಮ ಪ್ರಕಾರ ಹಾಗೆ ಇಲ್ಲಿ ಸಂಶೋಧನೆಯಲ್ಲಿ ಇರುವಂತಹ ಎಲ್ಲ ಈ ನೊಬೆಲ್ ಲಾರೆಟ್ಸ್ ಮತ್ತೆ ವಿಜ್ಞಾನಿಗಳ ಪ್ರಕಾರ ಎಷ್ಟು ಇದು ಇಂಟೆಲಿಜೆನ್ಸ್ ಡಿಫ್ರೆನ್ಸ್ ಬರುತ್ತೆ ಅಂತ ಕೇಳಿದ್ರೆ, ಒಬ್ಬ ಚಿಂಪಾಂಜಿಗೂ ಮನುಷ್ಯಗೂ ಇರೋ ಇಷ್ಟು ಸಣ್ಣ ಮಾತ್ರದ ಪ್ರಮಾಣದ ಡಿಫ್ರೆನ್ಸ್ ಬರೋದಿಲ್ಲ. ಅದು 2% ಡಿಫ್ರೆನ್ಸ್ ಅಂತ ಹೇಳ್ತೀವಿ. ಹ್ಯೂಮನಿಟಿಗೂ ಮತ್ತೆ ಮನುಷ್ಯನಿಗೂ ಮತ್ತೆ ಚಿಂಪಾಂಜಿಗೂ 2% ಡಿಫ್ರೆನ್ಸ್. 2% ಡಿಫ್ರೆನ್ಸ್ ಇಂದ ನಾವು ಅವು ಕಾಡಲಿದ್ದಾವೆ, ನಾವು ಮನುಷ್ಯರು ಎಲ್ಲಿದ್ದೀವಿ, ನಾವು ಮಂಗಳ ಗ್ರಹಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದ್ರೆ ಅಷ್ಟು ಡಿಫರೆನ್ಸ್ ಅಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 2% ಅಲ್ಲ. ನಾವು ನೋಡ್ತಾ ಇರೋದು ಒಂದು ಚಿಕನ್ ಮತ್ತೆ ಹ್ಯೂಮನ್ ಅಂತ ಹೇಳ್ತಾರೆ, ಅಷ್ಟು ಡಿಫರೆನ್ಸ್ ಬರುತ್ತೆ. ಮನುಷ್ಯನ ಬುದ್ಧಿವಂತಿಕೆ ಚಿಕನ್ ಅಷ್ಟು ಆದ್ರೆ ಒಬ್ಬ ಮನುಷ್ಯನಷ್ಟು ಬುದ್ಧಿವಂತಿಕೆ ಸೂಪರ್ ಇಂಟೆಲಿಜೆನ್ಸ್ ಆಗುತ್ತೆ ಅನ್ನೋ ಅಷ್ಟು ಡಿಫರೆನ್ಸ್ ಬರುತ್ತೆ ಅಂತ ಹೇಳ್ತಾರೆ.